My dear friends, today we're meditating on Matthew 5:16. ನನ್ನ ಪ್ರಿಯ ಸ್ನೇಹಿತರೆ, ಈ ದಿನದಲ್ಲಿ ನಾವು ಮತ್ತಾಯ 5:16 ಧ್ಯಾನ ಮಾಡಲಿದ್ದೇವೆ. It says, "Let your light shine before others so that they may see your good works." ವಾಕ್ಯ ಹೇಳುತ್ತದೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡುವರು. Yes, my dear friends, today God will fill you with his light so that people will see the good works that you do. ಹೌದು ಪ್ರಿಯ ಸ್ನೇಹಿತರೆ, ಈ ದಿನ ತನ್ನ ಬೆಳಕಿನಿಂದ ದೇವರು ನಿಮ್ಮನ್ನು ತುಂಬಿಸುವನು, ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡುವರು. This is what this young girl in the Bible did, shining her light before others. ಸತ್ಯವೇದದಲ್ಲಿನ ಒಬ್ಬ ಯುವತಿ ತನ್ನ ಬೆಳಕು ಪ್ರಕಾಶಿಸುವಂತೆ ಇದನ್ನೇ ಮಾಡಿದಳು. In 2 Kings 5, we see a man named Naaman who had leprosy. 2 ಅರಸುಗಳು 5ನೇ ಅಧ್ಯಾಯದಲ್ಲಿ ನಾಮಾನನೆಂಬ ಹೆಸರುಳ್ಳ ಅರಸನು ಕುಷ್ಠರೋಗಿಯಾದದನ್ನು ನೋಡುತ್ತೇವೆ. He desperately wanted to be healed. ಅವನು ವಾಸಿಯಾಗಬೇಕೆಂದು ಬಹಳವಾಗಿ ಬಯಸಿದನು. This young girl was serving Naaman's wife. ಈ ಯುವತಿಯು ನಾಮಾನನ ಹೆಂಡತಿಯ ದಾಸಿಯಾಗಿದ್ದಳು. And when she learned about Naaman having leprosy, she told Naaman's wife, ನಾಮಾನನಿಗೆ ಕುಷ್ಠರೋಗವಿದೆ ಎಂದು ತಿಳಿದಾಗ ನಾಮಾನನ ಹೆಂಡತಿಯಲ್ಲಿ ಹೀಗಂದಳು, "There is a prophet in Samaria who could cure Naaman's leprosy." ಸಮಾರ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನು ಈ ಕುಷ್ಠರೋಗವನ್ನು ವಾಸಿ ಮಾಡಬಲ್ಲನು. And this word led to Naaman being cured of leprosy through prophet Elisha. ಈ ಮಾತು ನಾಮಾನನು ಪ್ರವಾದಿಯಾದ ಎಲೀಷನ ಮೂಲಕ ವಾಸಿಯಾಗುವಂತೆ ಸಹಾಯ ಮಾಡಿತು. Yes, my dear friends, that small word that this young girl brought up, ಹೌದು ಪ್ರಿಯ ಸ್ನೇಹಿತರೆ, ಯುವತಿ ನುಡಿದ ಈ ಒಂದು ಸಾಧಾರಣ ಮಾತು leading them to prophet Elisha, ಪ್ರವಾದಿಯಾದ ಎಲೀಷನೆಡೆಗೆ ಅವನನ್ನು ನಡೆಸಿತು. brought healing to Naaman. ನಾಮಾನನಿಗೆ ವಾಸಿಯಾಗುವಂತೆ ಮಾಡಿತು. Even we may feel like we are a young person, we are a small person, an insignificant person. ನಾವು ನೆನೆಸಬಹುದು, ನಾವು ಸಣ್ಣ ಪ್ರಾಯದವರು, ಚಿಕ್ಕವರು, ಪ್ರಾಮುಖ್ಯರಲ್ಲದವರು, ಅತ್ಯಲ್ಪರು ಅಂದುಕೊಳ್ಳಬಹುದು. What will our small action do? ನಮ್ಮ ಒಂದು ಸಣ್ಣ ಕಾರ್ಯ ಏನು ಮಾಡಬಲ್ಲದು? Can I make an impact? ನಾನು ಪ್ರಭಾವ ಬೀರಬಲ್ಲೆನೋ? But my dear friend, as the light of Jesus fills your heart, ಆದರೆ ನನ್ನ ಪ್ರಿಯ ಸ್ನೇಹಿತರೆ, ದೇವರ ಬೆಳಕು ನಿಮ್ಮಲ್ಲಿ ತುಂಬಿಕೊಂಡಾಗ He will enable you to make an impact with the smallest thing that we do to help others. ನಾವು ಇತರರಿಗೆ ಸಹಾಯ ಮಾಡುವ ಸಣ್ಣ ವಿಷಯದಲ್ಲಿ ಆತನು ಪ್ರಭಾವ ಬೀರುವಂತೆ He ಮಾಡುವನು. will push you to make a difference in this world. ಈ ಲೋಕದಲ್ಲಿ ಬದಲಾವಣೆ ತರಲು ನಿಮ್ಮನ್ನು ಮುಂದೆ ತಳ್ಳುವನು. Push you to do the good things for others. ಇತರರಿಗೆ ಒಳ್ಳೆಯದನ್ನು ಮಾಡಲು ಮುಂದೆ ತಳ್ಳುವನು. So today, don't be afraid. ಆದ್ದರಿಂದ ಭಯಪಡದಿರಿ. Shine your light before others. ಜನರ ಮುಂದೆ ನಿಮ್ಮ ಬೆಳಕನ್ನು The ಪ್ರಕಾಶಿಸಿರಿ. light of Jesus which is inside of you. ನಿಮ್ಮೊಳಗಿರುವ ಯೇಸುವಿನ ಬೆಳಕನ್ನು ಪ್ರಕಾಶಿಸಿರಿ. Yes, He is the light of the world. ಆತನೇ ಈ ಲೋಕಕ್ಕೆ ಬೆಳಕು. And when we have Jesus inside of us, ಮತ್ತು ನಮ್ಮೊಳಗೆ ಯೇಸು ಕ್ರಿಸ್ತನು ಇರುವಾಗ we will shine His light in front of others. ಆತನ ಬೆಳಕನ್ನು ಇತರರ ಮುಂದೆ ಪ್ರಕಾಶಿಸುವೆವು. And that will make everyone see the good works that we do. ಇದು ನಾವು ಮಾಡುವ ಒಳ್ಳೆ ಕ್ರಿಯೆಗಳನ್ನು ಇತರರು ನೋಡುವಂತೆ ಮಾಡುವುದು. So today, just like that young girl, ಆ ಯುವತಿಯಂತೆ God will make you into a light in this world. ದೇವರು ನಿನ್ನನ್ನು ಈ ಲೋಕಕ್ಕೆ ಬೆಳಕನ್ನಾಗಿ ಮಾಡುವನು. So right now, let's ask Jesus to fill us with this light, ತನ್ನ ಬೆಳಕಿನಲ್ಲಿ ನಮ್ಮನ್ನು ತುಂಬುವಂತೆ ಯೇಸುವಿನಲ್ಲಿ ಬೇಡಿಕೊಳ್ಳುವ. so that everyone will see the good ಈ works ಮೂಲಕ ನಮ್ಮ ಒಳ್ಳೆ ಕ್ರಿಯೆಗಳನ್ನು ಇತರರು ನೋಡುವಂತೆ, and they will be benefited through us. ನಮ್ಮ ಮೂಲಕ ಅವರು ಪ್ರಯೋಜನ ಹೊಂದುವಂತೆ. Lord Jesus, I pray that you will make us into a beaming light for you. ಯೇಸುವೆ, ನಿನಗಾಗಿ ಪ್ರಕಾಶಿಸುವ ಬೆಳಕನ್ನಾಗಿ ನಮ್ಮನ್ನು ಮಾಡು. Help people to see the good works that we do, Lord. ಜನರು ನಾವು ಮಾಡುವ ಒಳ್ಳೆ ಕ್ರಿಯೆಗಳನ್ನು ನೋಡಲಿ. Today we may be young, today we may be small, today we may be insignificant. ಇಂದು ನಾವು ಸಣ್ಣ ಪ್ರಾಯದವರು, ಚಿಕ್ಕವರು, ಅತ್ಯಲ್ಪರು ಆಗಿರಬಹುದು. But today fill us with your Holy Spirit to do your good works. ಈ ದಿನ ನಿನ್ನ ಒಳ್ಳೆ ಕ್ರಿಯೆಗಳನ್ನು ಮಾಡುವಂತೆ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು. To make an impact in this world. ಈ ಲೋಕದಲ್ಲಿ ಪ್ರಭಾವ ಬೀರುವಂತೆ, To serve others. ಇತರರಿಗೆ ಸೇವೆ ಮಾಡುವಂತೆ, To help people. ಜನರಿಗೆ ಸಹಾಯ ಮಾಡುವಂತೆ, Not just think about ourselves, ನಮ್ಮ ಬಗ್ಗೆ ಮಾತ್ರ ಚಿಂತಿಸದೆ, but help us to bring healing to the brokenhearted. ಮುರಿದ ಮನಸ್ಸುಳ್ಳವರಿಗೆ ವಾಸಿಯಾಗುವಂತೆ ಮಾಡಲು, And to be a balm to the people in this world. ಈ ಲೋಕದ ಜನರಿಗೆ ವಾಸಿ ಮಾಡುವ ಮುಲಾಮು ಆಗಿರಲು. Speak to us, Lord, and show us what we need to do. ನಮ್ಮ ಜೊತೆಯಲ್ಲಿ ಮಾತನಾಡು, ನಮಗೆ ಏನು ಮಾಡಬೇಕೆಂದು ತೋರಿಸು. And help us to shine our light before others. ನಮ್ಮ ಬೆಳಕು ಇತರರ ಮುಂದೆ ಪ್ರಕಾಶಿಸುವಂತೆ ಮಾಡು. We pray that you will use us today. ಈ ದಿನ ನೀನು ನಮ್ಮನ್ನು ಉಪಯೋಗಿಸು. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ.
Amen. ಆಮೇನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.